ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಮ್ಮ ಮುಧೋಳದ ಹೆಮ್ಮೆಯ ಮಗಳಾದ ಶ್ರುತಿ ಬಸವರಾಜ್ ತೇಲಿಯವರು ಇತ್ತೀಚೆಗೆ ನಡೆದ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದು ನಮ್ಮ ಮುಧೋಳದ ಹೆಮ್ಮೆ ವಿಷಯ. ನಮ್ಮ ಮುಧೋಳದ ಮಗಳು ಅತಿ ಎತ್ತರಕ್ಕೆ ಬೆಳೆಯಲಿ ಎಂದು ಅವರು ಕಲಿತಿರುವ MKBS ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕ ವೃಂದದವರು ಇಂದು ಅವರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರು ಶ್ರುತಿ ತೇಲಿ ಅವರನ್ನು ಉದ್ದೇಶಿಸಿ ಶಿಕ್ಷಕರಾದ ಬಸವರಾಜ್ ಕಂಬಾರ, ಸುರೇಶ್ ನಿಂಗಪ್ಪನವರ, ಶಿಕ್ಷಕಿಯರಾದ ಸುರೇಖಾ ಬಿರಾದಾರ ಮಾತನಾಡಿ ಶುಭ ಹಾರೈಸಿದರು. ಸ್ವಾಗತ ಕಾರ್ಯಕ್ರಮವನ್ನು ಅಶೋಕ ಸಕ್ರಿ ಶಿಕ್ಷಕರು ನೆರವೇರಿಸಿದರು. ವಂದನಾರ್ಪಣೆ ಕಾರ್ಯಕ್ರಮವನ್ನು ಕೃಷ್ಣ ಹರಗೇರೆ ಶಿಕ್ಷಕರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿಧ್ವನಿ ಟಿವಿಯ MDಯವರಾದ ಶ್ರೀ ವೆಂಕಟೇಶ್ ನ್ಯಾಮಿಗೌಡ ಅವರು ಕೂಡ ಅಭಿನಂದಿಸಿ ಶುಭ ಹಾರೈಸಿದರು. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಗುರುಗಳಿಗೆ ಗುರುಮಾತೆಯರೇ ಅಂತಂದು ನಾನೊಬ್ರು. ಯಾಕಂತಂದ್ರೆ ಎಲ್ಲ ನನ್ನ ಸಹೋದರ ಸಹೋದರಿಯರೇ. ಯಾಕಂತಂದ್ರೆ ಭಾಳ ಅಪರೂಪ ಇಂಥ ಕಾರ್ಯಕ್ರಮ ಆಗೋದು. ಅದರಲ್ಲಿ ಇವತ್ತು ಅರಿಕೇರಿ ಸರ್ ನೀನು ಫೋನ್ ಮಾಡಿ ಹೇಳಿದ್ರು. ಅಂಥದ್ರಲ್ಲಿ ನಮ್ಮ ಶ್ರುತಿ ತೇಲಿಯವರ ಒಂದು ಫಲಿತಾಂಶ ಇಡೀ ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲೇ ಒಂದು ನೇರವಾಗಿ ಆಯ್ಕೆ ಆಗುವಂಥ ಕೆಲಸವನ್ನು ಮಾಡಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅದೇನು ಅಷ್ಟೇ ಸಾಮಾನ್ಯವಾದಂಥ ಹುದ್ದೆ ಅಲ್ಲ. ಸಾಕಷ್ಟು ನಾವು ಸಿಗಲ್ಲ, ಮತ್ತು ಬೇರೆ ಬೇರೆ ಹುದ್ದೆಯನ್ನು ನಾವು ಸಾಕಷ್ಟಾಗಿ ಪಡ್ಕೋತೀವಿ. ಆದರೆ ನ್ಯಾಯಾಧೀಶರಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿಯೇ ಒಬ್ಬರಾಗಿ ಹುಟ್ಟಿ ಒಂದು ಇಡೀ ಶಿಕ್ಷಕ ಕುಲಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅಂಥ ಒಂದು ಹುದ್ದೆಯನ್ನು ಪಡೆದಂಥ ನಮ್ಮ ಶ್ರುತಿ ತೇಲಿಯವರಿಗೆ ನಮ್ಮ ಅಕ್ಕ ತಂಗಿಯರ ಪರವಾಗಿ, ಅಣ್ಣ ತಮ್ಮಂದಿರ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಅತ್ಯಂತ ನಮ್ಮೆಲ್ಲರಿಗೂ ಚಿರಪರಿಚಿತರು, ನಮ್ಮವರೇ. ಆದರೂ ಕೂಡ ಅವರ ಬಗ್ಗೆ ನಾವು ಸ್ವಲ್ಪ ಹೇಳಬೇಕಾಗಿತ್ತಂದ್ರೆ ಬಾಲ್ಯದಿಂದಲೇ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯವರು. ಅವರು ಪ್ರೈಮರಿ ಓದುತ್ತಿರುವಾಗಲೇ ಈ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಯಾವುದೇ ಸ್ಪರ್ಧೆಯೊಳಗೆ ಭಾಷಣ ಮಾಡ್ತಕ್ಕಂಥ ಶೈಲಿ ಅತ್ಯಂತ ಒಂದು ವಿಶ್ಲೇಷಣೆ ವಿಶೇಷವಾಗಿತ್ತು. ಅವರು ಯಾವುದೇ ಸ್ಪರ್ಧೆಯಲ್ಲಿ ಆಕೆ ಭಾಗವಹಿಸಿದ್ರೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸ್ಕೊಳ್ತಾ ಇದ್ರು. ಸ್ಕೂಲಿಗೆ ಬಂದು ಟೀಚರ್ ಹೇಳ್ತಿದ್ರು, ಇಲ್ರಿ ಶ್ರುತಿದು ಫಸ್ಟ್ ಪ್ರೈಸ್ ಬರ್ತೀರಿ. ಅವಾಗಂತ ಇಲ್ರಿ ನಾವು ಹೇಳ್ತಿದ್ವಿ, ಇಲ್ಲ ಚಲೋ ಮಾತಾಡ್ತಾ ಇದ್ದೀವಿ, ಭಾಷಣ ಶೈಲಿ ಚಲೋ ಇದೆ. ಅದನ್ನು ಇವತ್ತು ಸಾಬೀತು ಮಾಡಿದ್ರು. ಅವರ ಬಾಲ್ಯದಲ್ಲಿ ಅವರಲ್ಲಿ ಏನೋ ಒಂದು ಕಲೆ ಇತ್ತು. ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂತ ಹೇಳ್ತೀವಿ. ಬಾಲ್ಯದಿಂದಲೇ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ. ಹಾಗೂ ಇನ್ನೊಂದಂದ್ರೆ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಜಗತ್ತಿನಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ಅದಕ್ಕೆ ಜೀವಂತ ಸಾಕ್ಷಿ ಅಂದ್ರೆ ಶ್ರುತಿ ತೇಲಿ ಮೇಡಮ್ ಅವರು ಸಿವಿಲ್ ನ್ಯಾಯಾಧೀಶರು. ಈಗ ನಾನು ಮಾತಾಡ್ಬೇಕಾದ್ರೆ ಹೆದರಿಕೆಯಿಂದ ಮಾತಾಡಕತ್ತೆ. ಒಬ್ಬ ಸಿವಿಲ್ ನ್ಯಾಯಾಧೀಶರು ಅವ್ರಿಗೆ ನ್ಯಾಯವಾದಿಗಳು ಏನಾದರೂ ತಪ್ಪು ಮಾತಾಡಿದ್ರೆ ಭವಿಷ್ಯದ ಜೀವನದಲ್ಲಿ ಇನ್ನೂ ಉತ್ತರೋತ್ತರವಾಗಿ ಉನ್ನತ ಹುದ್ದೆಗಳನ್ನು ಅವರು ಅಲಂಕರಿಸಲಿ, ದೇವರವರಿಗೆ ಶಕ್ತಿಯನ್ನು ಕೊಡಲಿ. ನಾವು ಅವರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ವೇದಿಕೆ ಮೇಲೆ ಆಸನರಾದಂಥ ಹಿರಿಯರು, ನ್ಯಾಯವಾದಿಗಳು, ತಿಳಿಸರು ಮತ್ತು ವಾದಪಟು, ಹಾಗೆ ಶ್ರುತಿ ತೇಲಿಯವರು, ಧೀರಜ್ ಅವರು, ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾರೆ. ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ತುಂಬ ಹೆಮ್ಮೆ ಪಡುವಂಥದ್ದು, ಎಲ್ಲರಿಗೂ ಬಹಳ ನೆನಪನ್ನು ಉಳಿಯುವಂಥ ಕಾರ್ಯಕ್ರಮ ಇದೆ. ಮತ್ತು ಮುಂದೆ ಬೆಳೆಯುವಂತಹ ಪೀಳಿಗೆಗೆ ಬೆನ್ನು ತಟ್ಟುವಂಥ ಕೆಲಸ ಮಾಡುವುದು ಬಹಳ ಮುಖ್ಯವಾದದ್ದು. ಅಂಥವರಿಗೆ ನಾವು ಹೆಚ್ಚು ಹಾರೈಸಿದರೆ ಅವ್ರಿಗೆ ಇನ್ನಷ್ಟು ಅವರ ಜೀವನದಲ್ಲಿ ಇನ್ನಷ್ಟು ಮೆಟ್ಟಿಲುಗಳನ್ನು ಅವ್ರಿಗೆ ಹತ್ತಲಿಕ್ಕೆ ಸ್ಫೂರ್ತಿ ಕೊಡಲಿ ಅಂಥೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಮಸ್ಕಾರ. ಭಾಳಷ್ಟು ಮಂದಿ ನಾವು ಕೇಳ್ತಿದ್ದೀವಿ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಕೇಳ್ತಿದ್ವಿ. ಅದನ್ನು ಭಾಳಷ್ಟು ಜನ ಹಿಂಜರಿಕೆಯಿಂದ ನಾವು ಹಿಂದುಳಿತೀವತ್ತೆ. ಅದಕ್ಕೆ ಅದು ಆಗಲಾರ್ದಂಗೆ ಇವತ್ತಿನ ಪೀಳಿಗೆ ಒಳಗೆ ಸಾಕಷ್ಟು ಮಾಧ್ಯಮಗಳ ಮೂಲಕ ಇವತ್ತು ನಾವು
ಏನು ಬೇಕಾದರೂ ತಿಳ್ಕೊಳ್ಳುವಂಥದ್ದು ಮತ್ತು ಅದನ್ನು ಸಾಧನೆ ಮಾಡಲಿಕ್ಕೆ ಪೂರಕವಾಗಿ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಅದಕ್ಕೆ ಅದನ್ನು ಒದಗಿಸುವಂಥ ಕೆಲಸ ನಾವು ಮಾಡಬೇಕು. ಅದನ್ನು ಇವತ್ತು ಶ್ರುತಿಯವರು ಮಾಡಿ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು, ನಮ್ಮೆಲ್ಲರಿಗೂ ಒಂದು ಶುಭವನ್ನು ಕೋರಿ ನಾವು ಅವರೆಲ್ಲರಿಗೂ ಹರಿಸಿ ಆಮೇಲೆ ಅವರು ನಮಗೆ ಕೊಡುವಂಥ ಸಂತೋಷ, ಈ ಸಂತೋಷ ಕೂಟವನ್ನು ನಾವು ಇವತ್ತು ಆಚರಣೆ ಮಾಡ್ತೀವಿ. ಎಲ್ಲರಿಗೂ ಇಲ್ಲಿ ನಾನು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಕ್ಕೆ ಬಂದೀನಿ ಅಂತ ನನಗೆ ಅನ್ಸವಲ್ತು. ಕರೆ ಹೇಳ್ಬೇಕಂದ್ರೆ ನಾನು ಏನೋ ಒಂದು ಕೌಟುಂಬಿಕ ಕಾರ್ಯಕ್ರಮಕ್ಕೆ ಬಂದಿನೇನೋ ಅಂತ ಅನ್ಸಾಕತ್ತೈತಿ. ನಮ್ಮ ತಾಯಿಯವರು ಹೇಳ್ತಾ ಇದ್ರು, ಇಂಥ ಸ್ಟಾಫ್ ಎಲ್ಲೂ ಸಿಗಂಗಿಲ್ಲ ಅಂತ ಹೇಳಿ. ಅವರು ಮೊದಲ ಮಾಲಾಪುರ ಒಳಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು, ಈಗೂ ಅಲ್ಲೇ ಸಲ್ಲಿಸ್ತಾ ಇದ್ದಾರೆ. ಮತ್ತು ಆಮೇಲೆ ಜೈ ಹಿಂದಕ್ಕೆ ಹೋದ್ರು. ಅವರು ಯಾವಾಗಲೂ ನೆನೆಸ್ತಿರ್ತಾರೆ, MKBS ಒಳಗೆ ಇದ್ದಂಥ ಸಹೋದ್ಯೋಗಿಗಳು ಆ ಒಂದು ವಾತಾವರಣ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಮತ್ತು ಇದು ನಂದೇನು ಸಿವಿಲ್ ಜಡ್ಜ್ ಸೆಲೆಕ್ಷನ್ ಆಗಿತ್ತಲ್ಲ, ಇದು 5,000ಕ್ಕೂ ಹೆಚ್ಚು ವಕೀಲರು ಇದಕ್ಕೆ ಪ್ರಾಥಮಿಕ ಪರೀಕ್ಷೆಗೆ ಅಪಿಯರ್ ಆಗಿರ್ತಾರೆ ಮುಂಚೆ. ಅದರಲ್ಲಿ ಕೇವಲ 1,000 ಜನ ಮಾತ್ರ ಮುಖ್ಯ ಪರೀಕ್ಷೆಗೆ ತೇರ್ಗಡೆ ಹೊಂದಿದಂಥವ್ರು. ಅದರಲ್ಲಿ ಸಂದರ್ಶನಕ್ಕೆ ಬರೀ 83 ಜನ ಆಯ್ಕೆ ಆಗಿದ್ದು, 56 ಪೋಸ್ಟಲ್ಲಿ ಬರೀ 33 ಜನನ ಮಾತ್ರ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, 7 ಬಾರಿ ಸಂದರ್ಶನಕ್ಕೆಲ್ಲ ಹೋದ್ರೂ ಸಹ ಅವರು ಇನ್ನೂ ಆಯ್ಕೆ ಆಗಿಲ್ಲ ಸಿವಿಲ್ ನ್ಯಾಯಾಧೀಶರು ಅಂತ ಹೇಳಿ. ಸೊ ಇದು ನಮ್ಮ ತಂದೆ ತಾಯಿ, ನಾವು ಚಿಕ್ಕಂದಿನಿಂದ ತುಂಬಾ ಕಷ್ಟಪಟ್ಟು ನಮ್ಮ ಎಜುಕೇಶನ್ಗೋಸ್ಕರ ನಮ್ಮನ್ನ ಸೆಟಲ್ ಮಾಡಬೇಕು ಅಂತ ಹೇಳಿ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅದೇ ರೀತಿ ನನ್ನ ಮದುವೆ ಆದ್ಮೇಲೆ ನನ್ನ ಪತಿಯವರು ಮತ್ತು ನಮ್ಮ ಗಂಡನ ಮನೆಯವರು ಸಹ ಅವರು ಕೂಡ ಇದು ಆಸೆ ಐತೆ ಅಂತಂದ್ರೆ ನಾವು ಮದುವೆ ಆದ್ಮೇಲೆ ಅದನ್ನ ಡ್ರಾಪ್ ಮಾಡಿಸ್ಬಾರ್ದು, ನಾವು ಕೊಟ್ಟಿರೋ ಮಾತಿನ ಪ್ರಕಾರ ಆಕಿನ ಗುರಿಯನ್ನ ತಲುಪೋದಕ್ಕೆ ನಾವು ಸಹಕಾರ ನೀಡಬೇಕು ಅಂತ ಹೇಳಿ ತುಂಬಾ ಸಹಕಾರ ನೀಡಿದ್ರು. ಸೊ ನಾನು ಅದೇ ಮೊದಲು ಹೇಳಿದಂಗ ಇವರು ಯಾರು ನನಗೆ ನಮ್ಮ ತಾಯಿಯ ಸಹೋದ್ಯೋಗಿಗಳು ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ. ಇವರೆಲ್ಲ ನನ್ನ ತಾಯಂದಿರು, ಇವರೆಲ್ಲ ನಮ್ಮ ತಾಯಿಗೆ ಸೋದರರು ಅಂತಂದ್ರೆ ನನ್ನ ಸೋದರ ಮಾವಂದಿರು. ಸೊ ಎಲ್ಲ ನಾನು ಕುಟುಂಬಸ್ಥರೇ. ಸೊ ಇದು ಏನು ನಾನೇ ಹೇಳ್ಕೊಳ್ಳೋದಲ್ಲ ಸಾಧನೆ ಅಂತ ಹೇಳಿ. ಬಟ್ ಒಂದು ಸಾಧಿಸ್ಬೇಕು ಅಂತಂದ್ರೆ ಬರೀ ನಮ್ಮ ಅಧ್ಯಯನ ಪರಿಶ್ರಮ ಇದ್ರೆ ಸಾಲದು, ದೇವರ ಆಶೀರ್ವಾದ ಬೇಕು, ತಂದೆ ತಾಯಿ ಆಶೀರ್ವಾದ, ಮನೆಯವರ ಸಹಕಾರ ಬೇಕು. ಅದರ ಜೊತೆಗೆ ನಿಮ್ಮಂತ ಎಲ್ಲರ ಒಂದು ಆಶೀರ್ವಾದ, ಹಾರೈಕೆ ಬೇಕು. ಈಗ ಕೆಲವೊಬ್ರು ನಿಮ್ಮ ವಿಶ್ರಾಂತಿ ಜೀವನದಲ್ಲಿ ಇದ್ದೀರಾ, ಕೆಲವೊಬ್ರು ಇನ್ನೂ ಸೇವೆಯಲ್ಲಿ ಇದ್ದೀರಾ. ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ನನ್ನನ್ನು ಗುರುತಿಸಿ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಸತ್ಕರಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಸಾಧನೆಗೆ ತಂದೆ ತಾಯಿಯ ಒಂದು ಆಶೀರ್ವಾದ ಮತ್ತು ಅವರ ಗಂಡನ ಒಂದು ಸಹಕಾರ, ಅವರ ಮನೆಯ ಸಹಕಾರ, ತಮ್ಮೆಲ್ಲರ ಹಿರಿಯರ ಆರೈಕೆ ಮತ್ತು ದೇವರ ಆಶೀರ್ವಾದದಿಂದ ನಾನು ಸತತ ಪ್ರಯತ್ನದ ಮೂಲಕ ಇಂಥ ಹುದ್ದೆಯನ್ನು ಆಯ್ಕೆಯಾಗಿದ್ದೀನಿ ಅಂತಕ್ಕಂಥ ಬಹಳಷ್ಟು ಒಳ್ಳೆಯ ಮಾತುಗಳಿರ್ತಕ್ಕಂಥ ಸಂದರ್ಭಗಳು. ಇವತ್ತಿನ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ನಮ್ಮ ವೆಂಕಟೇಶ್ ನ್ಯಾಮಗೌಡ ಪ್ರತಿಧ್ವನಿ ವಾಹಿನಿಯ ಮುಖ್ಯಸ್ಥರು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಇವತ್ತಿನ ಈ ಶುಭ ಸಂಜೆ ಒಂದು ಸಮಾರಂಭಕ್ಕೆ ತಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ, ಈ ಒಂದು ಸಮಾರಂಭದಲ್ಲಿ ನನಗೆ ಮಾತಾಡಿ ಹೇಳಿದರು. ಬಹುಶಃ ನಾನು ಯಾಕೆ ಇವ್ರಿಗೆ ಹೇಳಿದೆ ಅಂದರೆ, ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರು ಸೇರಿ ನಮಗೆ ಇವತ್ತು ಸತಿ ತೇಲಿ ಅವ್ರನ್ನ ಬಸವರಾಜ್ ಅವರ ಮಗಳು ಇವತ್ತು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರಲ್ಲ, ಈ ಆಯ್ಕೆಗೆ ಸರ್ಕಾರಿ ಶಾಲೆಯಿಂದ ಆಯ್ಕೆಯಾದಂಥ ಒಂದು ಹೆಮ್ಮೆಯ ವಿಷಯ. ಈ ಒಂದು ಹೆಮ್ಮೆಯ ವಿಷಯದಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮಹತ್ವದ ಇರುತ್ತಂದ್ರೆ, ನಮ್ಮ ಶಾಲೆಯ ವಿದ್ಯಾರ್ಥಿ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಇವತ್ತು ನೇರವಾಗಿ ನ್ಯಾಯಾಧೀಶ ಸ್ಥಾನಕ್ಕೆ ಲಿಖಿತ ಮೂಲಕ ಸಂದರ್ಶನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದು ನಮ್ಮ ಮುಧೋಳದ ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬರ್ತಾ ಇದ್ದೆ. ಈಗಾಗಲೇ ಅವರು ಹೇಳಿದರು, ಇವತ್ತು ನನ್ನ ತಂದೆ ತಾಯಿ ಹಾಗೂ ನನ್ನೆಲ್ಲ ಶಿಕ್ಷಕರಿಂದ ಒಂದು ಸಹಕಾರ ನಿಜಕ್ಕೂ. ಯಾಕಂದರೆ ಎಷ್ಟೋ ಜನ ಹೇಳ್ತಿರ್ತಾರೆ, ಇವತ್ತು ಯಾಕೆ ನಾ ಈ ಮಾತಿಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಇವತ್ತು ಪಾಲಕರಲ್ಲಿ ಏನಿದೆ ಅಂದರೆ, ಬಹುಶಃ ನನ್ನ ಮಗ ಎಲ್ಲೇ ಕಲೀಲಿ, ಒಳ್ಳೆಯ ಫೀಸ್ ಇರಬೇಕು, ಒಳ್ಳೆಯ ಶಾಲೆ ಇರಬೇಕು, ಅಂಥಲ್ಲಿ ನನ್ನ ಮಕ್ಕಳು ಶಾಲೆ ಆಗ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಇವತ್ತಿನ ಸಾಮಾನ್ಯ ಜನರಲ್ಲಿದೆ. ಬಹುಶಃ ನಾನು ಹೇಳ್ತಾ ಇದ್ದೀನಿ, ಈ
ಶಿಕ್ಷಕರಿಗೆ ಯಾವ ರೀತಿ ನಾವು ನಮ್ಮ ಒಂದು ಕಲಿಕೆ ಸಮಯದಲ್ಲಿ ಗೌರವವನ್ನು ಕೊಡ್ತಿದ್ದೀವಿ, ಇವತ್ತಿನ ಈ ಏನು ಲಕ್ಷಗಟ್ಟಲೆ ಫೀ ಕೊಟ್ಟು ಇವತ್ತೇನು ನಾವು ಶಾಲೆಗೆ ಹೋಗ್ತೀವಿ ಅಲ್ಲಿ ಯಾವುದೇ ಶಿಕ್ಷಕರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾವಾಗ ನಾವು ಸರ್ಕಾರಿ ಶಿಕ್ಷಕರು ನಮಗೋಸ್ಕರ ಎಷ್ಟು ಪ್ರಯತ್ನ ಮಾಡಿ ಇವತ್ತು ಹಿಂದೆ ಈ ಸಾಧನೆಗೆ ನಮ್ಮ ಶ್ರುತಿ ಮೇಡಮ್ ಇವತ್ತು ಸಾಕ್ಷಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಾನು ಒಂದು ವಿನಂತಿ ಕೂಡ ಮಾಡ್ತಾ ಇದ್ದೀನಿ. ನಾನು ತುಂಬ ಅವಳು ಚಿಕ್ಕವಳಿದ್ದಾಗಿದ್ದು ನಾನು ನೋಡ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಆತ್ಮೀಯ ಇರ್ತೀನಿ. ಯಾಕಂದ್ರೆ ಸರ್ ಮೇಡಮ್ ಅವರು ಎಲ್ಲ ನನಗೆ ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಒಂದು ವಿಷಯನ ನಾನು ಇವತ್ತು ಸ್ಥಿತಿಯವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈ ನ್ಯಾಯಾಧೀಶರ ಒಂದು ವೃತ್ತಿಯಲ್ಲಿ ಈ ವಿಳಂಬ ಆಗ್ತಿರುವ ಕೇಸುಗಳನ್ನು ಇವರ ಒಂದು ನಮ್ಮ ಮುಧೋಳದ ಹೆಮ್ಮೆಯ ಮಗಳಿಂದ ಪ್ರಾರಂಭ ಆಗಲಿ ಅಂತ ನನ್ನ ಒಂದು ಅಭಿಪ್ರಾಯ. ಯಾವುದೇ ಇವತ್ತು ಬಡಬಗ್ಗರ ಕೇಸ್ಗಳಿರಲಿ ಅವರು ಕುಲಂಕುಷವಾಗಿ ವಿಚಾರಣೆ ಮಾಡಿ ತಕ್ಷಣ ಅದನ್ನೊಂದು ತ್ವರಿತಗತಿಯಲ್ಲಿ ಅದನ್ನು ಪಾಸ್ ಮಾಡುವಂಥ ವ್ಯವಸ್ಥೆ ಇವು ನಮ್ಮ ಮುಧೋಳದ ಹೆಮ್ಮೆಯ ಮಗಳಿಂದ ಪ್ರಾರಂಭ ಆಗಲಿ ಅನ್ನುವಂಥ ಒಂದು ಆಶಯ ವ್ಯಕ್ತಪಡಿಸಿ ಈ ಏನು ನಮ್ಮ ಶಿಕ್ಷಕರು ಇವತ್ತು ಅವರಿಗೆ ಸನ್ಮಾನ ಇಟ್ಟು ಬಂದಿರಿ, ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಹಾರೈಸುತ್ತಾ ಧನ್ಯವಾದ. ಹಾಗೂ ಇನ್ನು ಮುಂದಿನ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತಕ್ಕಂಥ ವೆಂಕಟೇಶ್ ನಮ್ಮೂರವರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇದನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ. ನಮಸ್ಕಾರ. ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.